ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಮೆಡಿಸಿನ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಆ ಒಂದು ಮೆಡಿಸಿನ್ ಬಂದುಬಿಟ್ಟು ಕ್ಯಾಲ್ಸಿಮ್ಯಾಕ್ಸ್ K2 ಟ್ಯಾಬ್ಲೆಟ್ ಅನ್ನುವಂಥ ಒಂದು ಮೆಡಿಸಿನ್ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಒಂದು ಕ್ಯಾಲ್ಸಿಮ್ಯಾಕ್ಸ್ K2 ಟ್ಯಾಬ್ಲೆಟ್ ಮ್ಯಾನುಫ್ಯಾಕ್ಚರರ್ ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಮೇಯರ್ ಆರ್ಗ್ಯಾನಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪ್ನಿ ಈ ಒಂದು ಕ್ಯಾಲ್ಸಿಮ್ಯಾಕ್ಸ್ K2 ಅನ್ನುವಂಥದ್ದು ತಯಾರು ಮಾಡ್ತು. ಮತ್ತು ಇದರ ಒಂದು MRP ಮತ್ತು ಪ್ಯಾಕೇಜಿಂಗನ್ನು ನೋಡೋದಾದ್ರೆ MRP ಬಂದುಬಿಟ್ಟು ನಿಮಗೆ ₹370 ಆಗುತ್ತೆ. ಮತ್ತು ಪ್ಯಾಕೇಜಿಂಗ್ ಅಂದರೆ ಒಂದು ಸ್ಟ್ರಿಪ್ಪಲ್ಲಿ ನಿಮಗೆ 15 ಟ್ಯಾಬ್ಲೆಟ್ ಇರ್ತಾವೆ ಈ ಒಂದು ಕ್ಯಾಲ್ಸಿಮ್ಯಾಕ್ಸ್ K2 ಅಲ್ಲಿ. ಮತ್ತು ಇದರಲ್ಲಿರುವಂಥ ಒಂದು ಕಂಟೆಂಟ್ ಮಾಲಿಕ್ಯೂಲ್ ನೇಮನ್ನು ನೋಡೋದಾದ್ರೆ ಇದೊಂದು ವಿಟಮಿನ್ K27 ಇರುತ್ತೆ. ಎಷ್ಟು ಪ್ರಮಾಣ ನೋಡಿದಾಗ 50 mcg ಇರುತ್ತೆ. ಮತ್ತು ಕ್ಯಾಲ್ಶಿಯಮ್ ಇರುತ್ತೆ 200 mg ಇರುತ್ತೆ. ಮತ್ತು ಕ್ಯಾಲ್ಸಿಟ್ರಾಲ್ ಬಂದುಬಿಟ್ಟು 0.25 mcg ಇರುತ್ತೆ. ಜಿಂಕ್ ಬಂದುಬಿಟ್ಟು 7.5 mcg ಇರುತ್ತೆ. ಮತ್ತು ಮ್ಯಾಗ್ನೀಷಿಯಮ್ ಬಂದುಬಿಟ್ಟು 50 mg ಇರುತ್ತೆ. ಒಟ್ಟಾರೆಯಾಗಿ ಈ ಒಂದು ಕ್ಯಾಲ್ಸಿಮ್ಯಾಕ್ಸ್ K2 ಇರುವಂಥ ಮಾಲಿಕ್ಯೂಲ್ ನೇಮು ಮತ್ತು ಅದರ ಪ್ರಮಾಣ. ಮತ್ತು ಈ ಒಂದು ಟ್ಯಾಬ್ಲೆಟನ್ನು ಕ್ಯಾಲ್ಸಿಮ್ಯಾಕ್ಸ್ K2 ಅನ್ನುವಂಥ ಒಂದು ಟ್ಯಾಬ್ಲೆಟನ್ನು ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರಂತ ನಾವು ಹೇಳೋದಾದರೆ ಮೇನ್ಲಿ ಈ ಒಂದು ಟ್ಯಾಬ್ಲೆಟ್ ಬಂದುಬಿಟ್ಟು ಒಂದು ಬೋನ್ ಹೆಲ್ತಿಗೆ, ಅಂದರೆ ಬೋನು ಸ್ಟ್ರಾಂಗ್ ಆಗಲಿಕ್ಕೆ ಮತ್ತು ಹೆಲ್ದಿ ಬೋನ್ಸ್ ಇದು ಮಾಡಲಿಕ್ಕೆ, ಹೆಲ್ದಿ ಆಗಲಿಕ್ಕೆ ಏನು ಮಾಡ್ತಾರೆ, ಈ ಒಂದು ಟ್ಯಾಬ್ಲೆಟನ್ನು ಏನು ಮಾಡ್ತಾರೆ, ಕೊಡ್ತಾರೆ. ಅದರ ಜೊತೆಗೆ ಓಸ್ಟಿಯೋಪೋರೋಸಿಸ್ ಅನ್ನುವಂಥ ಒಂದು ಡಿಸೀಸ್ ಕಾಯಿಲೆಗೆ ಸಹ ಈ ಒಂದು ಟ್ಯಾಬ್ಲೆಟನ್ನು ಕಡಿಮೆ ಮಾಡೋದು. ಒಟ್ಟಾರೆ ಒಂದು ಬೋನ್ ಹೆಲ್ತ್ ಚೆನ್ನಾಗಿರಲಿ ಅನ್ನೋ ಒಂದು ಸಲುವಾಗಿ ಈ ಒಂದು ಟ್ಯಾಬ್ಲೆಟ್ ಏನು ಮಾಡ್ತಾರೆ, ಡಾಕ್ಟ್ರು ಪ್ರಿಸ್ಕ್ರಿಪ್ಷನ್ ಮಾಡ್ತಾರೆ. ಮತ್ತು ಈ ಒಂದು ಟ್ಯಾಬ್ಲೆಟರ ಒಂದು ಸೈಡ್ ಎಫೆಕ್ಟ್ ಬಂದುಬಿಟ್ಟು ಅಂತ ಟ್ಯಾಬ್ಲೆಟ್ ತೊಗೊಂಡಾಗ ಆಗುವಂಥ ಒಂದು ಸೈಡ್ ಎಫೆಕ್ಟ್ ಅಂತ ನೋಡೋದಾದ್ರೆ ಸೈಡ್ ಎಫೆಕ್ಟ್ ಬಂದುಬಿಟ್ಟು ಕಾನ್ಸ್ಟಿಪೇಷನ್ ಆಗುತ್ತೆ, ಬ್ಲೋಟಿಂಗ್ ಮತ್ತು ಸ್ಟಮಕ್ ಡಿಸ್ಕಂಫರ್ಟ್ ಆಗುತ್ತೆ. ಈ ಒಂದು ಸೈಡ್ ಎಫೆಕ್ಟು ಎಲ್ಲರಿಗೂ ಆಗಲ್ಲ. ಇನ್ ಕೇಸ್ ಏನಾದರೂ ಆತಂದ್ರೆ ಸೈಡ್ ಎಫೆಕ್ಟ್ ಆತಂದ್ರೆ ಆ ಒಂದು ಟ್ಯಾಬ್ಲೆಟನ್ನು ಡಿಸ್ಕಂಟಿನ್ಯೂ ಮಾಡಿ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಬೇಕಾಗತ್ತೆ. ಕನ್ಸಲ್ಟ್ ಮಾಡಿದ್ಮೇಲೆ ಡಾಕ್ಟ್ರು ಈ ಮೆಡಿಸಿನನ್ನು ಚೇಂಜ್ ಮಾಡ್ತಾರೆ ಅಥವಾ ಒಂದು ಡೋಸ್ ಹೆಚ್ಚು ಕಮ್ಮಿ ಮಾಡಿ ನಿಮಗೆ ಕೊಡ್ತಾರೆ. ಮತ್ತು ಈ ಒಂದು ಅಂದರೆ ಡೋಸೇಜನ್ನು ಈ ಒಂದು ಕ್ಯಾಲ್ಸಿಮ್ಯಾಕ್ಸ್ K2 ಟ್ಯಾಬ್ಲೆಟನ್ನು ನೋಡಿದಾಗ ಅಂತಂದರೆ ಈ ಒಂದು ಟ್ಯಾಬ್ಲೆಟನ್ನು ಅಡ್ವೈಸರ್ ಬೈ ದ ಡಾಕ್ಟ್ರ್ ಮಾತ್ರ ಕೇಳಿ ಈ ಒಂದು ಮೆಡಿಸಿನನ್ನು ತೆಗೆದುಕೊಳ್ಳೋದು. ಮತ್ತು ಈ ಡೋಸೇಜ್ ಬಂದುಬಿಟ್ಟು ಏನಾಗುತ್ತೆ, ಆ ಒಂದು ಕಂಡೀಷನ್ ಮೇಲೆ, ಪೇಷಂಟ್ ಕಂಡೀಷನ್ ಆಗಿರ್ಬೋದು ಮತ್ತು ಆ ಒಂದು ಲೆವೆಲ್ ಇರುತ್ತಲ್ಲ, ಒಂದು ಕಾಯಿಲೆ ಲೆವೆಲ್ ಇರುತ್ತೆ, ಅದ್ರ ಮೇಲೆ ಏನಾಗುತ್ತೆ ಈ ಒಂದು ಮೆಡಿಸಿನ್ಸ್ ಹೋಗ್ತಿರುತ್ತೆ. ಯಾವ ರೀತಿ ತೆಗೋಬೇಕು ಅನ್ನೋದನ್ನು ಡಾಕ್ಟ್ರ್ ನೋಡಿ ಬರೀತಾರೆ. ಮತ್ತು ಈ ಒಂದು ಟ್ಯಾಬ್ಲೆಟನ್ನು ಡಾಕ್ಟ್ರ್ ಎಷ್ಟು ಹೇಳ್ತಾರೋ ಅಷ್ಟು ತೆಗೆದುಕೊಳ್ಬೇಕಾಗತ್ತೆ. ಮತ್ತು ಈ ಜನರಲಾಗಿ ಈ ಒಂದು ಟ್ಯಾಬ್ಲೆಟನ್ನು ಏನು ಮಾಡಬೇಕಾದ್ರೆ ಬ್ರೇಕ್ ಮಾಡಲಿಕ್ಕೆ ಹೋಗಬಾರ್ದು, ಪೂರಾನೇ ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಬೇಕಾಗತ್ತೆ. ಇನ್ ಜನರಲ್ ನೋಡಿದ್ರೆ ಟ್ಯಾಬ್ಲೆಟನ್ನು 1 ಮಂತ್ ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಮತ್ತು ಅದು ಬೆಳಗ್ಗೆ ಊಟ ಆದಮೇಲೆ ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ಬೇಕಾಗತ್ತೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗ್ತದೆ ಒಂದು ಲೈಕ್ ಮಾಡಿರಿ, ಆದಷ್ಟು ಒಂದು ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.